ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ಬಹಳ ಪರಿಣಾಮಕಾರಿಯಾದಂಥ ಒಂದು ಫೇಸ್ ಜೆಲ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇದು ಮನೆಯಲ್ಲೇ ತಯಾರಿಸಿರುವಂಥದ್ದು. ಸೊ ಇದನ್ನು ಹಚ್ತಾ ಬರೋದ್ರಿಂದ ನಮಗೆ ಅನ್ಈವನ್ ಕಾಂಪ್ಲೆಕ್ಷನ್ ಏನಂತೀವಿ ನೋಡಿ, ಡಾರ್ಕ್ ಸರ್ಕಲ್ಸು ಮತ್ತು ತುಟಿ ಸುತ್ತಲೂ ಕಪ್ಪು ಕಲೆಗಳಿರುತ್ತೆ, ಹಾಗೂ ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ಸ್ ಎಲ್ಲ ಏನಿರುತ್ತೆ, ಆ್ಯಕ್ನಿ ಸ್ಪಾಟ್ಸು, ಇದೆಲ್ಲ ಕಡಿಮೆ ಆಗುತ್ತೆ. ಹಾಗೂ ಮುಖ ಕೂಡ ಗ್ಲೋಯ್ ಆಗುತ್ತೆ, ಹಾಗೂ ಚೆನ್ನಾಗಿ ತೇವಾಂಶ ಕಾಪಾಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ನು. ಹಾಗೂ ಈ ಜೆಲ್ ಹಚ್ತಾ ಬರೋದ್ರಿಂದ ಮುಖದಲ್ಲಿರುವಂಥ ಮೊಡವೆಗಳು ಕೂಡ ಮಾಯವಾಗುತ್ತೆ. ಹಾಗೂ ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ಸಾಮಗ್ರಿಗಳು ತುಂಬ ಅಂದರೆ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸು. ಸೊ ಬನ್ನಿ ನೋಡ್ಕೊಂಡು ಬರೋಣ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದನ್ನು. ಸೊ ಮೊದಲನೇದಾಗಿ ಆಲೋವೆರಾ ಜೆಲ್ಲು. ಇದು ಗಿಡದ ಆಲೋವೆರಾ, ಅಂದರೆ ಗಿಡದ ಎಲೆ ಏನಿದೆ ನೋಡಿ, ಆಲೋವೆರಾ ಎಲೆ, ಅದನ್ನು ಸೈಡ್ಸಲ್ಲಿರುವಂಥ ಮುಳ್ಳುಗಳನ್ನೆಲ್ಲ ಚಾಕುವಿನ ಸಹಾಯದಿಂದ ಎರೆದುಕೊಂಡು ಆಮೇಲೆ 2 ಭಾಗಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಆಲೋವೆರಾ ಎಲೆನ ಹಾಗೂ ಅದರಲ್ಲಿರುವಂಥ ಜೆಲ್ಲು ಪೂರ್ತಿ ತೆಗೆದುಕೊಂಡಿದ್ದೀನಿ. ಸೊ ಎಷ್ಟು ಬರುತ್ತೆ ಅಷ್ಟು ಜೆಲ್ಲು ತೆಗೆದು ಸಪ್ರೇಟಾಗಿ ಒಂದು ಕಪ್ಪಲ್ಲಿ ಇಟ್ಕೊಂಬಿಡಿ. ಸೊ ಇಲ್ಲಿ ನನಗೆ ಒಂದು 2-3 ಸ್ಪೂನ್ ಬಂದಿದೆ ಜೆಲ್ಲು. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಸಾಮಗ್ರಿ ಕಸ್ತೂರಿ ಅರಿಶಿನ. ಇದು ಗಂಧಿಗೆ ಅಂಗಡಿಯಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಏನಂದರೆ ನಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ, ಕಾಂಪ್ಲೆಕ್ಷನು ಈವನ್ ಆಗುತ್ತೆ. ಅಂದರೆ ನಾನು ಹೇಳಿದ್ದಾಗೆ ಡಾರ್ಕ್ ಸರ್ಕಲ್ಸು ಮತ್ತು ಸ್ಪಾಟ್ಸಿಂದ ಕೆಲವೊಂದು ಕಡೆ ಬೆಳ್ಳಗೆ, ಒಂದು ಕಡೆ ಕಪ್ಪಗಿರುತ್ತೆ. ಸೊ ಅದೆಲ್ಲ ಈವನ್ ಮಾಡುತ್ತೆ. ಮತ್ತು ಫೇಶಿಯಲ್ ಹೇರ್ ಗ್ರೋತ್, ಮುಖದಲ್ಲಿ ಕೂದಲಿನ ಗ್ರೋತ್ ಏನಿರುತ್ತೆ ನೋಡಿ, ಅಪ್ಪರ್ ಲಿಪ್ಪು, ಚಿನ್ ಮೇಲೆಲ್ಲ, ಸೊ ಅದೆಲ್ಲ ಕಡಿಮೆ ಮಾಡುತ್ತೆ. ಹಾಗೂ ಸ್ಕಿನ್ ಇನ್ಫೆಕ್ಷನ್ಸ್ ಕೂಡ ಕಡಿಮೆ ಮಾಡುತ್ತೆ. ಹಾಗೂ ಆ್ಯಕ್ನಿ ಅಂದರೆ ಮೊಡವೆಗಳು ಕೂಡ ಕಡಿಮೆ ಮಾಡುತ್ತೆ ಕಸ್ತೂರಿ ಅರಿಶಿನ ಬಳಸೋದ್ರಿಂದ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಂದರೆ ಮೆಂತೆಕಾಳು. ಸೊ ಮೆಂತೆಕಾಳಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ, ಮತ್ತು ನೀರನ್ನು ನಾವು ನ್ಯಾಚುರಲ್ ಆಗಿ ಫೇಸ್ ಟೋನರ್ ಆಗಿ ಯೂಸ್ ಮಾಡ್ಬೋದು. ಹಾಗೂ ಸ್ಕಿನ್ನಿನ ತೇವಾಂಶ ಕಾಪಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಡಾರ್ಕ್ ಸರ್ಕಲ್ಸು, ಬ್ಲೆಮಿಷಸ್ ಎಲ್ಲ ದೂರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾನು ಈ ಕಸ್ತೂರಿ ಅರಿಶಿನ ಏನಿದೆ ನೋಡಿ, ಇದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಂಡು ಫೈನ್ ಪೌಡರ್ ಆಗಿ ಮಾಡ್ಕೋಬೋದು. ಸೊ ಈ ಕಸ್ತೂರಿ ಅರಿಶಿನದ ಒಂದು ಪ್ರಮುಖವಾದ ವಿಶೇಷತೆ ಏನಂದರೆ, ಇದು ನಮಗೆ ಮಾಮೂಲಿ ಅರಿಶಿನ ಬಳಸ್ತೀವಲ್ಲ ಅಡುಗೆಗೆ, ಪೂಜೆಗೆಲ್ಲ, ಸೊ ಆ ಥರ ಅರಿಶಿನ ಥರ ಇದು ಸ್ಕಿನ್ ಮೇಲೆ ಅರಿಶಿನ ಕಲರ್ ಹಾಗೆ ಉಳ್ಕೊಂಡು ಬಿಡಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ನೋಡೋದಕ್ಕೆ ಮಾತ್ರ ಅರಿಶಿನ ಕಲರ್ ಇರುತ್ತೆ, ಬಟ್ ಸ್ಕಿನ್ ವಾಶ್ ಮಾಡಿದ್ಮೇಲೆ ಹಾಗೂ ಜಸ್ಟ್ ಒರೆಸ್ಕೊಂಡ್ಮೇಲೂ ಕೂಡ ಕಲರ್ ಹೋಗಿಬಿಡುತ್ತೆ. ಸೊ ಅರಿಶಿನ ಥರ ಅನಿಸೋದಿಲ್ಲ. ಸೊ ಇದನ್ನು ಮುಖದ ಮೇಲೆ ಹಾಕಿದ ತಕ್ಷಣ ಪೂರ್ತಿ ಹಳದಿ ಕಲರ್ ಕಾಣಿಸೋದು ಆ ಥರ ಎಲ್ಲ ಏನಿರೋದಿಲ್ಲ. ಹಾಗೂ ಇಲ್ಲಿ ನಾನು ಮೆಂತೆ ಕಾಳನ್ನು ನಾನು ಮಿಕ್ಸಿಯಲ್ಲಿ ತುಂಬ ಪುಡಿ ಮಾಡ್ಕೊಂಡಿಲ್ಲ, ಹಾಗೆ ರಫ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ, ಕೋರ್ಸಾಗಿ ಪೌಡರ್ ಅಂತಾರಲ್ಲ, ಸೊ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅತಿ ಹೆಚ್ಚು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಅಂತ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಇದರಲ್ಲಿ ನಾವು ನೀರನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ, ಪೇಸ್ಟ್ ಏನು ಮಾಡ್ತಿಲ್ಲ ಇವತ್ತು, ಅದಕ್ಕೋಸ್ಕರ. ಸೊ ಇಲ್ಲಿ ನನಗೆ ಮೆಂತೆಯ ಪೌಡರ್ ಕೂಡ ರೆಡಿಯಾಗಿ ಆಗಿದೆ. ಹಾಗೂ ಈ ಆಲೋವೆರಾ ಜೆಲ್ನ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಥರ ಇರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ನಾವು ಇವತ್ತು ಈ ಜೆಲ್ನ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗೂ ಇದು 3 ಇಂಪಾರ್ಟೆಂಟ್ ಸಾಮಗ್ರಿಗಳನ್ನು ಈಗ ಒಂದೇ ಸರಿ ಆಲೋವೆರಾ ಜೆಲ್ ಜೊತೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಮೆಂತೆಯ ನೀರನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಹಾಗೂ ಇದರಲ್ಲಿ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಮೆಂತೆಯನ್ನು ಹಾಕಿ ಕುದಿಸ್ಕೊಳ್ಬೇಕು. ಸೊ ಈಗ ನೀವು ನೋಡ್ಬೋದು ನೀರು ಕುದಿಯೋದಕ್ಕೆ ಶುರು ಆಗತ್ತೀಗ. ಸೊ ಕುದಿಯೋ ಸ್ಟೇಜಲ್ಲಿದೆ. ಸೊ ಈಗ ಚೆನ್ನಾಗಿ ಕುದೀತಾ ಕೆಲವು ಕ್ಷಣಗಳಲ್ಲಿ ಅದು ನೀರಿನ ಕಲರು ಚೇಂಜ್ ಆಗುತ್ತೆ, ಯೆಲ್ಲೋ ಆಗುತ್ತೆ. ಸೊ ಈಗ ನಮ್ಮ ಮೆಂತೆಯ ನೀರು ರೆಡಿಯಾಗಿದೆ. ಸೊ ಹೀಗಿರುವಾಗ ಸ್ಟವ್ನ ಆಫ್ ಮಾಡಿಬಿಡಿ. ಸೊ ಏನಿಲ್ಲ ಅಂದರೂ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸೊ ಈಗ ಈ ಸ್ಟವ್ನ ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟುಬಿಡಿ.
ಸೊ ಈ ರೀತಿ ಮಾಡೋದ್ರಿಂದ ಆ ಮೆಂತೆಯಲ್ಲಿ ಇರುವಂಥ ಅಂಶ ಎಲ್ಲ ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಹೀಗೆ ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. ಈಗ ಒಂದು 10 ನಿಮಿಷ ಆಗಿದೆ, ಹಾಗೂ ನೀರು ಕೂಡ ಸ್ವಲ್ಪ ಬೆಚ್ಚಗಾಗಿದೆ. ಸೊ ತುಂಬ ಬಿಸಿ ಬಿಸಿ ಕೂಡ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಬೆಚ್ಚಗಾಗೋವರೆಗೂ ವೆಯ್ಟ್ ಮಾಡಿ. ಹಾಗೂ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಈ ಹೊಟ್ಟೇನಿದೆ ಮೆಂತೆ ಕಾಳಂದು ಇದೆಲ್ಲ ನಾವು ಉಪಯೋಗಿಸಲ್ಲ. ಸೊ ಅದಕ್ಕೋಸ್ಕರ ಬರೀ ನೀರನ್ನು ಮಾತ್ರ ಫಿಲ್ಟರ್ ಮಾಡ್ಕೊಳ್ಳಿ. ಒಂದು ಕ್ಲೀನ್ ಕಾಟನ್ ಬಟ್ಟೆ ಸಹಾಯದಿಂದ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಹಾಗೂ ಈಗ ನೋಡ್ಬೋದು ಮೆಂತ್ಯ ನೀರು ಸಿಕ್ಕಿದೆ. ಸೊ ಇದನ್ನು ನಾವು ಹಾಗೆ ಫೇಸ್ ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಫೇಸ್ ಕ್ರೀಮ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನು ಈ ಜೆಲ್ ಏನಿದೆ ನೋಡಿ, ಅಲೋವೆರಾ ಜೆಲ್ಲು, ಇದಕ್ಕೆ ನಾನು ಮೆಂತ್ಯ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ, ಅದು ನೋಡಿ ಜೆಲ್ ಫಾರ್ಮಲ್ಲಿ ಇರಬೇಕು, ಸ್ವಲ್ಪ ಗಟ್ಟಿಗೆ ಇರಬೇಕು. ಜಾಸ್ತಿ ಮೆಂತ್ಯ ನೀರು ಹಾಕಿಬಿಟ್ರೆ ತುಂಬ ತೆಳುವಾಗುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ಸ್ಪೂನೇ ನೋಡ್ಕೊಂಡು ಹಾಕಿ ನೋಡಿ ಈ ರೀತಿ ಜೆಲ್ ಥರನೇ ಇರಬೇಕು. ಈಗ ಇದರಲ್ಲಿ ಕಸ್ತೂರಿ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ಕಸ್ತೂರಿ ಅರಿಶಿನದ ಪುಡಿ. ಯಾಕಂದರೆ ನಾನು ಇಲ್ಲಿ ಕುಟ್ಟಿ ಪುಡಿ ಮಾಡಿರೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಒಟ್ಟೊಟ್ಟು ಥರ ಕಾಣುತ್ತೆ ಮತ್ತು ಗಂಟು ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲಿರುವಂಥ ಕಸ್ತೂರಿ ಅರಿಶಿನದ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೀವು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಾಗ, ಚೆನ್ನಾಗಿ ಅರಿಶಿನದ ಪುಡಿ ಥರನೇ ಫೈನ್ ಪೌಡ್ರ್ ಮಾಡ್ಕೊಂಡಾಗ ಈ ಒಟ್ಟು ಥರ ಇರೋದಿಲ್ಲ. ಹಾಗೂ ಕುಟ್ಟಿ ಕೂಡ ಪುಡಿ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಇದು ಒಟ್ಟು ನೀವೇನು ನೋಡ್ತಿದ್ದೀರಾ, ಈ ಒಟ್ಟೊಟ್ಟು ಥರ ಕಾಣೋದು, ಇದು ತುಂಬ ರಫಾಗಿ ಏನಿರೋದಿಲ್ಲ, ಸ್ಕಿನ್ ಮೇಲೆ ಸ್ಮೂತಾಗಿರುತ್ತೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ನೋ ಪ್ರಾಬ್ಲಮ್. ಈಗ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ರೀತಿ ಕರೆಕ್ಟಾಗಿ ಜೆಲ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಸೊ ಇನ್ನೂ ಸ್ವಲ್ಪ ನೀವು ಬೇಕಂದರೆ ಮೆಂತ್ಯ ನೀರನ್ನು ಹಾಕ್ಕೋಬೋದು. ಸೊ ಈಗ ಈ ನಮ್ಮ ಜೆಲ್ಲು ರೆಡಿಯಾಗಿದೆ. ಇದನ್ನು ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹಾಕ್ಕೊಂಡು ಬೆಳಗ್ಗೆ ಎದ್ದು ಮುಖ ತೊಳಿಬೋದು. ಇಲ್ಲಾಂದರೆ ಬೆಳಗ್ಗೆ ಫೇಸ್ ವಾಶ್ ಮಾಡೋದಕ್ಕಿಂತ ಮೊದಲು ಒಂದು 10 ನಿಮಿಷಗಳ ಮುಂಚೆ ಹಾಕ್ಕೊಂಡು ಆಮೇಲೆ ಬಿಟ್ಟು ವಾಶ್ ಮಾಡ್ಬೋದು. ಸೊ ಲೆಫ್ಟ್ ಓವರ್ ಜೆಲ್, ಮೆಕ್ಕಿರೋ ಜೆಲ್ಲನ್ನು ನಾವು ಫ್ರಿಜ್ಜಲ್ಲಿ ಒಂದು ವಾರವರೆಗೂ ಇಡ್ಬೋದು. ಸೊ ಈ ನ್ಯಾಚುರಲ್ ರೆಮಿಡಿ ತುಂಬ ಒಳ್ಳೆಯದು, ತುಂಬ ಕೂಲ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ ಮೇಲೆ. ಹಾಗೆ ನ್ಯಾಚುರಲ್ ಆಗಿ ನಮ್ಮ ಪಿಂಪಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ಹಾಗೂ ಸ್ಕಿನ್ನಿನ ತೇವಾಂಶ ಕೂಡ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ಹೆಚ್ಚು ಡ್ರೈ ಅನ್ಸೋದಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಹಾಗೂ ನೀವು ನಮ್ಮ ಚಾನಲ್ನ ವಿಡಿಯೋನ ಮೊದಲನೇ ಸರಿ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಯಾರ್ಯಾರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಹಾಗೂ ಮನೆಯಲ್ಲೇ ತಯಾರಿಸಿದಂಥ ಹಲವಾರು ಫೇಸ್ಗೆ ಮತ್ತು ಹೇರ್ಗೆ ಬಳಸುವಂಥ ಜೆಲ್ಲು, ಹೇರ್ ಮಾಸ್ಕ್ ಎಲ್ಲ ನನ್ನ ಚಾನಲಲ್ಲಿ ಬಹಳಷ್ಟು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿಲ್ಲ ಅಂದರೆ ಆ ವಿಡಿಯೋಸ್ ಕೂಡ ಚೆಕ್ ಮಾಡಿ. ಹಾಗೂ ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಬಾಯ್.